ವೀಕೆಂಡ್ ಅಂತ ಎಷ್ಟು ಸಕ್ಕ ಜನ ಆಗಿದ್ದಾರೆ ನೋಡಿ. ನಿಮಗೆ ಇಂಥವಕ್ಕೆಲ್ಲ ಒಂದು ಅಟೆಂಡ್ ಮಾಡಬೇಕು, ಸೇರಿಸಬೇಕು. ಚೆನ್ನಾಗಿದೆ, ತುಂಬ ಅಂದರೆ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಎಲ್ಲದನ್ನು ಸೆಟ್ ಮಾಡಿದ್ದಾರೆ. ಈಗ ಟೈಮ್ ಬಂದು 9 ಗಂಟೆ. ನಾನಿವತ್ತು ಸ್ಯಾಟರ್ಡೆ ಅಂದರೆ ನನಗೆ ರಜಾ ಇರುತ್ತೆ. ಸೊ ಹಂಗಾಗಿ ಕೃಷಿ ಮೇಳಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಅದಿರೋದು ಬೆಂಗಳೂರು GKVK ಅಂದರೆ ಹೆಬ್ಬಾಳದಲ್ಲಿ ಅವರು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಬರೀ ಕೃಷಿ ಮೇಳ ಅಲ್ಲ, ಈವನ್ ಆಹಾರ ಮೇಳ ಕೂಡ ಇದೆ. ಸೊ ನೋಡೋಣ, ನನಗೂ ಗೊತ್ತಿಲ್ಲ, ನನ್ನ ತಮ್ಮ ಹೇಳ್ದ ಅಲ್ಲಿ ಚೆನ್ನಾಗಿರುತ್ತೆ, ಹೋಗೋಣ ಅಂತೇಳಿ. ಸೊ ಹಂಗಾಗಿ ಹೊರಟಿದ್ದೀನಿ. ನಿಮಗೂ ತೋರಿಸ್ತೀನಿ ಅಲ್ಲಿ ಏನೇನು ನಡೀತಾ ಇದೆ, ಹೇಗಿದೆ ಕೃಷಿ ಮೇಳ ಅಂತೇಳಿ. ಆ್ಯಕ್ಚುಲಿ ನೀವು ಹೋಗೋದಿದ್ರೆ ಹೋಗ್ಬೋದು, ಬಟ್ ಡೇಟ್ಸ್ ಬಂದುಬಿಟ್ಟು ಮೇ ಬಿ ಸಂಡೇ ನವೆಂಬರ್ 16th ಲಾಸ್ಟ್ ಅನಿಸುತ್ತೆ. ಇವತ್ತು ನಾನು ಹೋಗ್ತಿರೋದು ಸ್ಯಾಟರ್ಡೆ, ಬಿಕಾಸ್ ನನಗೆ ರಜಾ ಇದೆ. ಸೊ ಹೊರಟಿದ್ದೀನಿ ಗೈಸ್, ಅಷ್ಟೇ. ಸೊ ಹೋಲ್ ವಿಡಿಯೋನ ನೋಡಿ ಮೇ ಬಿ ಏನೇನಿರುತ್ತೆ ಅಂತ. ಸೊ ನನ್ನ ಇವತ್ತಿನ ಔಟ್ಫಿಟ್ ಇದು ಅಂದರೆ ಜೀನ್ಸ್ ಮತ್ತು ಇದೇನು ಶರ್ಟಾ ಏನೋ ಗೊತ್ತಿಲ್ಲ, ಇದಕ್ಕೇನಂದರೆ ಇದೇನು ಪಫ್ ಸ್ಲೀವ್ಸ್ ಅನಿಸುತ್ತೆ, ಅದಿದೆ. ಇದೂ ತುಂಬ ಹಳೆದೇನೆ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ನಾನು ಒನ್ ಡ್ರೆಸ್ನ ತುಂಬ ಯಾವಾಗಲೂ ರಿಪೀಟ್ ಮಾಡ್ತಾನೆ ಇರ್ತೀನಿ, ತುಂಬ ಸರಿ ರಿಪೀಟ್ ಮಾಡ್ತೀನಿ. ಸೊ ಇದು ನಾನು ಒಂದ್ಸರಿ ಹಾಕಿದ್ದೆ, ಅಂದರೆ ನಂದಿ ಹಿಲ್ಸ್ಗೆ ನಾನು ಹೋಗಿದ್ದೆ. ಸೊ ಅವಾಗ ಹಾಕಿದ್ದೆ. ಅದು ಬಿಟ್ಟರೆ ಮೇ ಬಿ ಇವಾಗೆ ಹಾಕ್ತಿರೋದು ಅನಿಸುತ್ತೆ. ಇವತ್ತು ಸಿಕ್ತು, ಅಂದರೆ ಅದು ಎಲ್ಲೋ ಮೂಲೆಯಲ್ಲಿ ಹೋಗ್ಬಿಟ್ಟಿತ್ತು. ಸೊ ಅರೇಂಜ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಂದರೆ ಸೊ ದೂರ ಹೋಗ್ತಿರೋದ್ರಿಂದ, ನಾನು ಬೈಕಲ್ಲಿ ಹೋಗ್ತಿರೋದ್ರಿಂದ ಕಂಫರ್ಟಬಲ್, ಮತ್ತು ಜೀನ್ಸ್. ಸೊ ಹಂಗಾಗಿ ಜೀನ್ಸ್ ವೇರ್ ಮಾಡಿದ್ದೀನಿ. ನಾನು ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿನ್ಕೊಂಡು ಬಂದು ಹೊರಡ್ತೀನಿ. ಮೇ ಬಿ 9:30 ಹಂಗೆ ಹೊರಟ್ರೆ ಸಾಕು ಅನಿಸುತ್ತೆ. ನನ್ನ ತಮ್ಮ ಹೆಬ್ಬಾಳಕ್ಕೆ ಹೋಗಬೇಕು ಅಂತಂದರೆ ಒಂದು 13 ಕಿಲೋಮೀಟರ್ಸ್ ಅಷ್ಟೇ ಇದೆ. ಬಟ್ ಇವತ್ತು ಟ್ರಾಫಿಕ್ ಗೊತ್ತಿಲ್ಲ ಎಷ್ಟಿರುತ್ತೆ ಅಂಥೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿ. ಸೊ ಗೈಸ್ ಇವಾಗ ಹೊರಟಿದ್ದೀನಿ. ಇವಾಗ ಟೈಮ್ ಬಂದು 10 ಆಗ್ಬಿಡ್ತು ಟೈಮು. ಸೊ ಅಲ್ಲಿ ಏನಿತ್ತು ಅಂತೇಳಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡಬೇಕು. ಸೊ ಗೈಸ್ ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಸೊ ಹಾಗಾಗಿ ಇಲ್ಲಿಂದ ಆಟೋ ಬುಕ್ ಮಾಡಿದ್ದೀನಿ. ಇವಾಗ ಆಟೋದಲ್ಲಿ ಮೆಟ್ರೋ ಸ್ಟೇಷನ್ ಹೋಗಬೇಕು. ಸೊ ಇವಾಗ 1 ಮಿನಿಟಲ್ಲಿ ಆಟೋ ಬರ್ತಾ ಇದೆ. ನನಗೆ ನಿಯರೆಸ್ಟ್ ಮೆಟ್ರೋ ಅಂದರೆ JP ನಗರ್. ಸೊ ಜಯನಗರ್ ಬಂದುಬಿಟ್ಟು 9 ಕಿಲೋಮೀಟ್ರ್ ತೋರಿಸ್ತಾ ಇತ್ತು, ಬಟ್ JP ನಗರ್ ಬಂದುಬಿಟ್ಟು 8 ಕಿಲೋಮೀಟರ್ ಇತ್ತು. ಸೊ ಹಂಗಾಗಿ ಮಾಡಿದೆ, ಆಟೋ ಬಂತು. ಬನ್ನಿ ಹೋಗೋಣ. ಈ ಬ್ಯಾಗ್ನ ನನ್ನ ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಇದು ನನ್ನ ಎಮರ್ಜೆನ್ಸಿ ಕಿಟ್. ನನ್ನ ತಮ್ಮ ಎಮರ್ಜೆನ್ಸಿ ಕಿಟ್ ಅಂದರೆ ಬೈತಾನೆ, ಅದರಲ್ಲೇನು ಎಮರ್ಜೆನ್ಸಿ ಯೂಸ್ ಆಗೋದೇನಿರಲ್ಲ, ಅದಕ್ಕೆ. ಸೊ ಗೈಸ್ ನಾನಿವಾಗ ಮೆಟ್ರೋ ಸ್ಟೇಷನ್ ಬಂದಿದ್ದೀನಿ. ಇಲ್ಲಿಂದ ನನಗೆ ಮೇ ಬಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತೇಳಿ ಗುರುಗುಂಟೆಪಾಳ್ಯ ಹೋಗ್ತಾ ಇದ್ದೀನಿ. ಅಲ್ಲಿ GKVKಗೆ ಹೋಗಬೇಕು, ಹೆಬ್ಬಾಳ್ GKVK. ಗೈಸ್ ಇನ್ನು 1 ಸೆಕೆಂಡಲ್ಲಿ ಟ್ರೈನ್ ಬರುತ್ತೆ ನಮ್ಮದು. ಇಲ್ಲಿದೆ ನೋಡಿ ಗುರುಗುಂಟೆಪಾಳ್ಯ. ಆಲ್ಮೋಸ್ಟ್ 5-6 ಆದಮೇಲೆ ನಾವಿರೋದು ಜಯಪ್ರಕಾಶ್ ನಗರ. ನನ್ನ ತಮ್ಮ ಇಲ್ಲಿ ಹತ್ಕೋತಾನೆ ಜಯನಗರ್. 2 ಸ್ಟಾಪ್ ಆದಮೇಲೆ ಬನಶಂಕರಿ, ಅದಾದಮೇಲೆ RV ರೋಡು. ನಮ್ಮ ಟ್ರೈನ್ ಇವಾಗ ಬಂತು ಗೈಸ್, ಇವಾಗ ಹತ್ಕೋಬೇಕು. ತುಂಬ ಏನು ರಶ್ ಇಲ್ಲ ಅನಿಸುತ್ತೆ, ಮೇ ಬಿ ಸ್ಯಾಟರ್ಡೇ ಅಲ್ಲ ಅದಕ್ಕೆ. ಸೊ ಗೈಸ್ ನಾನಿವಾಗ ಗುರುಗುಂಟೆಪಾಳ್ಯ ಬಂದಿದ್ದೀನಿ. ಇಲ್ಲಿಂದ ಮತ್ತೆ 30 ನಿಮಿಷ ಇದೆ ಹೋಗಲಿಕ್ಕೆ, ಅಂದರೆ GKVKಗೆ. ಸೊ ನಾವು ಎಕ್ಸಿಟ್ ಆಗಿಬಿಟ್ಟು ಆಮೇಲೆ GKVKಗೆ ಹೋಗಬೇಕು. ಗೊತ್ತಿಲ್ಲ ಯಾವ ಕಡೆ ಎಕ್ಸಿಟ್ ಅಂತ ಹೇಳಿ. ಇದು ಬಂದು ಯೂನಿವರ್ಸಿಟಿ ಗೈಸ್. ಸೊ ತುಂಬ 3 ಪಾಯಿಂಟ್, ಅದು ಆಲ್ಮೋಸ್ಟ್ 4 ಕಿಲೋಮೀಟರ್ ಇದೆ ಒಳಗಡೆ. ಬಟ್ ಲಕ್ಕಿಲಿ ನಮಗೆ ಆಟೋದವರು ಫುಲ್ ಒಳಗೇನೆ ಬಿಟ್ಟರು. ಗೈಸ್ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ.
ಕಾಣಿಸ್ತಿದ್ಯಾ? ವೀಕೆಂಡ್ ಅಂತ ಎಷ್ಟು ಸಕ್ಕ ಜನ ಆಗಿದ್ದಾರೆ ನೋಡಿ. ನಿಮಗೆ ಅಂಥವಕ್ಕೆಲ್ಲ ಒಂದು ಅಟೆಂಡ್ ಮಾಡಬೇಕು, ಸೀರಿಯಸ್ಲಿ ಹೇಳ್ತೀನಿ. ಗೈಸ್ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮೇ ಬಿ ವೀಕೆಂಡ್ ಅಂತ ಏನೋ ಗೊತ್ತಿಲ್ಲ, ಸ್ಯಾಟರ್ಡೇ ಇವತ್ತು. ಸೊ ಹಂಗಾಗಿ ಯಪ್ಪ ಎಷ್ಟು ಜನ ಅಂದರೆ ಒಂದು ಜಾತ್ರೆ ಥರ ಜನ ಇದ್ದಾರೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದ್ದಾರೆ. ಇನ್ನೂ ಜನ ಬರ್ತಾನೆ ಇದ್ದಾರೆ. ಇವಾಗ ಟೈಮ್ ಬಂದು 1 ಗಂಟೆ. ಸೊ ನಾವು ಬಂದ್ಬಿಟ್ವಿ. ಥ್ಯಾಂಕ್ ಯು. ನಮ್ಮ ಈ ಹೊಸ ಅಭಿಯಾನಕ್ಕೆ ಸ್ಪಂದಿಸಿ ಅನ್ನವನ್ನು ಅನ್ನದಾತನ ಸಿಕ್ಕಿದೆ ನನಗೆ. ಫಸ್ಟ್ ಏನಾದ್ರು ತಿನ್ನೋಣ ಅಂತ ಬಂದ್ವಿ, ಹಸ್ವಾಗ್ತಿದೆ. ಸೊ ಹಂಗಾಗಿ ಅಂದರೆ 1 ಗಂಟೆನೂ ಆಗೋಯ್ತು ಊಟ ಮಾಡೋ ಟೈಮೇನೆ. ಇಲ್ಲೇನೆಂದರೆ ಬರೀ ಕೃಷಿ ಮೇಳದಲ್ಲಿ ಕೃಷಿ ಬಗ್ಗೆ ಮಾತ್ರ ಅಲ್ಲ, ಊಟದ ಬಗ್ಗೆನೂ ತುಂಬ ವೆರೈಟೀಸ್ ಇದೆ. ಫಿಶ್ ಇದೆ, ಚಿಕನ್ ಇದೆ, ದೊನ್ನೆ ಬಿರಿಯಾನಿ ಎಲ್ಲನೂ ಇದೆ. ಬಟ್ ನಿಜ ಹೇಳ್ತೀನಿ, ನಾನು ಮೈಸೂರಲ್ಲಿ ಕೂಡ ಆಹಾರ ಮೇಳಕ್ಕೆ ಹೋಗಿದ್ದೀನಿ. ಬಟ್ JKVK ಏನು ಆಹಾರ ಮೇಳ ಇತ್ತು, ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಫುಡ್ ಎಲ್ಲಾನು. ಅಂದರೆ ಕಾಂಪಿಟೇಷನ್ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ವೆಜ್ ಆ್ಯಂಡ್ ನಾನ್ ವೆಜ್ ಕೂಡ ಇತ್ತು. ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿರಿಯಾನಿ ಅಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಲ್ಲಿ ಎಲ್ಲನೂ ಚೆನ್ನಾಗಿತ್ತು. ಫಿಶ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಚಿಕನ್, ಮಟನ್ ಎಲ್ಲನೂ ಚೆನ್ನಾಗಿತ್ತು. ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ವಿ. ಬಿಕಾಸ್ ನಾವು ಹೋಗೋದಕ್ಕೆ 1:30 ಆಗೋಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಫಸ್ಟ್ ತಿನ್ಕೊಂಡ್ಬಿಟ್ಟು ಆಮೇಲೆ ಕೃಷಿ ಮೇಳಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ತಿನ್ಕೊಂಡ್ಬಿಟ್ಟು ಹೊರಡ್ತಾ ಇದ್ವಿ. ಸೊ ದಟ್ ನಮಗೆ ಎನರ್ಜಿ ಬರುತ್ತಲ್ಲ ಗೈಸ್, ಏನಂತೀರ ಗೈಸ್? ಕೃಷಿ ಮೇಳಕ್ಕಂತ ಬಂದಿದ್ದೀವಿ, ಬಟ್ ಬರೀ ತಿನ್ನೋದ್ರಲ್ಲೇ ಬ್ಯುಸಿ ಇದ್ದೀವಿ. ಈ ಕಡೆ ಎಲ್ಲ ಏನಂದರೆ ವೆಜ್ ಇದೆ, ಅಂದರೆ ಪಡ್ಡು ಇದೆ, ಆಮೇಲೆ ಮಶ್ರೂಮ್, ಪನ್ನೀರ್, ಗೋಬಿ ಆ ಥರದ್ದೆಲ್ಲ ಇದೆ. ಸೊ ಆ ಕಡೆ ಬೆಣ್ಣೆ ದೋಸೆ ಇದೆ, ಒಂದು ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ. ಆ ಕಡೆ ಎಲ್ಲ ನಾನ್ ವೆಜಿಟೇರಿಯನ್ಸ್ಗೆ ಇದೆ. ಸೊ ಇವಾಗ ನಾವು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀವಿ, ನೋಡೋಣ. ಇವಾಗ ನಾವು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಅಂದರೆ ಇಲ್ಲಿ ಮಶ್ರೂಮ್ಸ್ ಇಟ್ಟಿದ್ದಾರೆ, ಆಮೇಲೆ ಅದೇ ರೈತರೆಲ್ಲ ಏನು ಯೂಸ್ ಮಾಡ್ತಾರಲ್ಲ, ಸೊ ಅದೆಲ್ಲನೂ ಕೃಷಿ ಯಂತ್ರೋಪಕರಣಗಳು ಇವಾಗಿದ್ದು. ನೆಕ್ಸ್ಟು ಪಶು ಸಂಗೋಪನೆ ಇದೆ. ಅದೇ ಮೊಟ್ಟೆನೇ ಜೊತೆಗೆ ಹಾಕಿದ್ದಾವೆ. ಸರ್ ನಿಮ್ಮ ಆಫೀಸಲ್ಲಿ ಬರುತ್ತೆ? ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಆಫೀಸು ಹೆಸರುಘಟ್ಟ. ರಾಹುಲ್ ಐತ್ ನೋಡಿ, ಅಲ್ಲಿ ನಡಿ. ರಾಹುಲ್ ಡಾಕ್ಟರ್ ರಾಹುಲ್ ಬರ ಇಲ್ಲಿ ಎಲ್ಲ ಫುಲ್ ಎತ್ತು. ಯಪ್ಪ ಅದ್ರ ಕೋಡ್ ನೋಡಿ, ಎಲ್ಲ ಸಕ್ಕತ್ತಾಗಿದೆ, ಎಷ್ಟು ಹೈಟ್ ಆಗಿದೆ. ಮೊಲದ ಮರಿಗಳು ಒಂದು ಪೇರಿಗೆ 1500 ರೂಪಾಯಿಗಿದೆ.
ಅದನ್ನ ಮಾಡ್ಕೋ ತುಂಬ ಕಲಿತು ಹೊಡತ್ತೆ ಯಾವುದು ನೋಡಿ ಫ್ರೆಂಡ್ಸ್ ಕಡ್ಲಿಕ್ಕೆ ಥೆರಪಿ ಬೇಕಾದ್ರೆ ಬರ್ರಿ ಅಂತ ಅಪ್ಪಿಕೋ ಗೋವು ಚಿಕಿತ್ಸೆ ಕೌ ಕಡ್ಲಿಂಗ್ ಥೆರಪಿ ಏನೇನು ಹೆಸರಿಟ್ಟಿದ್ದಾರೆ ಫ್ಯಾನ್ಸಿ. ಜಾಫರಾಬಾದಿ, ಇದು ನಾರಿ, ಅದು ಮುರ್ರಾ, ಇನ್ನೊಂದು ಕಪಿಲ ಸಾಯಿವಾಲ್, ಗಿರ್, ಈ ಥರ ತುಂಬ ದನಗಳಿದೆ. ಫ್ರೀದಾಗ ಕರ್ಕೊ ಬರೋಕ್ಕೆ ಇದೇನು ಹಿಂಗಿದೆ? ಫ್ರೀದಾಗ ಕರ್ಕೊ ಬರ್ತೀನಿ ಅಂತ ಹೇಳಿ ನಾಯಿ ಮರಿನ ಇದ್ರ ತಲೆ ಎಲ್ಲಿದೆ? ಒಳ ಹೋಗ್ಕೊಂಡ್ಬಿಟ್ಟೆ ಗೈಸ್. ಕ್ರೇಜಿ ದನಗಳಿದೆ. ಓಂಗೋಲ್, ಬದ್ರಿ ಹಸು, ರಾಠಿ. ಕೌ ಕಡ್ಲಿಂಗ್ ಥೆರಪಿ ಅಂದರೆ ನಾವು ಊರಲ್ಲಿ ಹೋಗಿ ನಮ್ಮ ಅವ್ವ ಮನೆಗೆ ಹೋಗಿ ಹಸುನ ಇಟ್ಕೋತಿದ್ವಲ್ಲ ಅದೇನೇ ಕಡ್ಲಿಂಗ್ ಥೆರಪಿ ಅಷ್ಟೇ. ಇದೆಲ್ಲ ಏನಂತಂದರೆ ಗೋ ಪ್ರಾಡಕ್ಟ್ಸ್, ಫೀಡ್ಸ್, ಶ್ರೇಯಾ ವೆಟ್ ಇನೋವೇಷನ್ಸ್, ಇನ್ನು ಪಶು ಆಹಾರ ಏನಂತೀರ. ಇನ್ನೊಂದು ದನ ಇದೆ ಕಡೆ ಸಖತ್ತಾಗಿದೆ. ಆ ಕಡೆ ಒಂದು ದೊಡ್ಡ ದನ ಇದೆ. ಸೊ ಬೇಸಿಕಲಿ ಏನಂತಂದರೆ ಯಾರು ಫಾರ್ಮಿಂಗಲ್ಲಿ ಇರ್ತಾರೋ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಅವರು ಏನಾದರೂ ಚೇಂಜಸ್ ಮಾಡ್ಕೋಬೋದು ಅಥವಾ ಅಪ್ಗ್ರೇಡ್ ಏನಾದರೂ ಇದ್ದರೆ ಆ ಥರ ಹೆಲ್ಪ್ ಆಗುತ್ತೆ ಇಲ್ಲಿ ಬಂದರೆ ತಿಳ್ಕೊಬೋದು. ಗೈಸ್ ಇಲ್ಲಿ ಮತ್ಸ್ಯ ಲೋಕ ಇದೆ, ದ ಫಿಶ್ ಎಕ್ಸ್ಪೋ. ನೋಡೋಣ ಬನ್ನಿ ಏನಿದೆ ಅಂತ. ಸೊ ಇಲ್ಲಿಂದ ಎಂಟ್ರಿ ಇದೆ, ಮೀನಿನ ಹಲ್ಲಿಂದ ಎಂಟ್ರಿ. ಸಿಹಿ ನೀರು ಮತ್ತು ಕೃಷಿ. ಸೊ ಇದೇನಿದು, ಇಲ್ಲಿ ಮಿಶ್ರ ಮೀನು ಕೃಷಿ. ಅಲ್ಲೋಡಿ ದೊಡ್ಡ ಮೀನಿದೆ. ಇದು ಮೀನು ಮರಿಗಳು. ಆ್ಯಕ್ಚುಲಿ ಇನ್ನೂ ತುಂಬ ವೆರೈಟೀಸ್ ಮೀನಿದೆ ನೋಡೋಕ್ಕೆ. ತಾಮ್ರಪರ್ಣಿ, ಎಲಿಗೇಟರ್ ಗಾರ್, ಎಸಿಯಾಟಿಕ್ ಲೋಚ್, ಗ್ರೇನ್ ಟೆರರ್, ಇದು ಆಸ್ಕರ್ ಮೀನಂತ, ಇದು ಫ್ಲವರ್ ಹಾರ್ನ್, ಪ್ಯಾರೆಟ್ ಮೀನು, ಏಂಜಲ್ ಫಿಶ್ ಇದು, ಆ್ಯಂಡ್ ಇದು ಕೂಡ, ಆ್ಯಂಡ್ ಇದು ಅರೋವನ. ಓ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಕತ್ತಿ ಬಾಲದ ಮೀನು, ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ. ಆ್ಯಂಡ್ ಇದು ಸೀನಿಯರ್ ಸೀಗಡಿ. ಗೈಸ್ ಇಲ್ಲಿ ನೋಡಿ ಕೃಷಿ ನೀರಾವರಿ ಉಪಕರಣಗಳಿದೆ, ಆಮೇಲೆ ಕೃಷಿ ಉಪಕರಣಗಳು ಮತ್ತು ಸಲಕರಣೆಗಳು. ಇಲ್ಲಿ ತುಂಬಾ ಜನ ಕಳೆದೋಗ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳು ಹಾಗೂ ಸಾವಯವ ಮಳಿಗೆಗಳಿದೆ. ಸುಬ್ಬರಾಯಪ್ಪ ಎಲ್ಲಿದ್ರು ವೇದಿಕೆ ಹತ್ರ ಬಂದು ರಿಷಿಕಾಲ್ನ ಕರ್ಕೊಂಡು ಹೋಗ್ಬೇಕಾಗಿ ವಿನಂತಿ. ನಾವು ಇವಾಗ ಅಲ್ಲಿಂದ ಬಂದಿದ್ದು ಫುಡ್ ಕೋರ್ಟ್. ವಾವ್ ಸಖತ್ತಾಗಿದೆ ನೋಡಿ. ಇಲ್ಲಿ ಕೃಷಿ ಮೇಳದ್ದು ಸಭಾಂಗಣ ಇದೆ, ಆಡಿಟೋರಿಯಂ ಇಲ್ಲಿ ಮಾಡಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ ಹೇಳೋಕ್ಕಾಗಲ್ಲ, ಅಷ್ಟು ಜನ ಬಂದಿದ್ದಾರೆ. ಇಲ್ಲೇನಂತಂದರೆ ಮೇ ಬಿ ಸಲಹೆ ಕೊಡ್ತಾರೆ ಅನಿಸುತ್ತೆ. ರೇಷ್ಮೆ ಕೃಷಿ, ಜೇನು ಕೃಷಿ, ಕೃಷಿ ಕೀಟಶಾಸ್ತ್ರ, ಪ್ರಾಣಿ ವಿಜ್ಞಾನ, ಬೀಜ ವಿಜ್ಞಾನ, ಆ ಥರ ಆಹಾರ ವಿಜ್ಞಾನ ತುಂಬ ಇದೆ. ತೋಟಗಾರಿಕೆ ವಿಭಾಗ ನೋಡಿ ಗೈಸ್. ಇಲ್ಲೊಂದು ತಮ್ಮ ಯಾರ್ದೋ ಕಾಂಟ್ರಾಕ್ಟ್ ಹುಡ್ಕೊಂಡು ಬಂದಿದ್ದಾನೆ, ಇಲ್ಲೇನೋ ಮಾಡ್ತಾ ಇದ್ದಾನೆ. ವೈಫೈ ಬೇಕಾ? ವೈಫೈ ಆಲ್ರೆಡಿ ಸಿಕ್ಕಿದೆ.
ಗೈಸ್ ಇಲ್ಲೆಲ್ಲ ಫುಲ್ ಸಿರಿಧಾನ್ಯಗಳು ಮತ್ತು ಫ್ಲವರ್ಸ್ ಇದೆ, ಏನೇನೋ ಇದೆ, ತುಂಬ ವೆರೈಟೀಸ್. ಇಲ್ಲೇನೆಂದರೆ ಗೈಸ್ ಜೈವಿಕ ಗೊಬ್ಬರ, ಅಣಬೆ ಕೃಷಿ, ಸಾವಯವ ಕೃಷಿ, ಸೊ ಎಲ್ಲದಕ್ಕೂ ಅಂದರೆ ಡೀಟೇಲಿಂಗ್ ಆಗಿ ಮೇ ಬಿ ಹೇಳ್ತಾರೆ ಅನ್ಸುತ್ತೆ ಅವ್ರ ಹತ್ರ ಹೋಗಿ ಕೇಳಿದ್ರೆ. ಇದು ನೋಡಿ, ಸಾವಯವ ಕೃಷಿ, ಸಮೃದ್ಧ ಕೃಷಿ, ಹಾರಕ, ಬರಗು, ರಾಗಿ, ಸಾಮೆ, ಕೊರಲೆ, ಇದೆಲ್ಲನೂ ಸಾವಯವ ಕೃಷಿ ಮತ್ತು ಸಮೃದ್ಧ ಕೃಷಿ ಅಂತಲೂ ಕರೀತಾರೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ವೆರೈಟೀಸ್ ಬುಕ್ ಇದೆ. ರೇಷ್ಮೆ ಹುಳುವಿನ ರೋಗಶಾಸ್ತ್ರ, ಮಧುಮೇಹಿಗಳಿಗೆ ಸೂಕ್ತ ಆಹಾರ, ಪ್ರಧಾನ ಸಂಚಾರ ಬೆಳೆಗಳು, ಮಾನವರಿಗೆ ಬರುವ ಪ್ರಾಣಿಜನ್ಯ ರೋಗಗಳು, ನೀರು ನಿರ್ವಹಣೆ. ಗೈಸ್ ನಡೆದು ಸುಸ್ತಾಗೋಯ್ತು. ಸೊ ಅಷ್ಟೊಂದು ಜನ ಇದ್ದಾರೆ ಮತ್ತು ಅಷ್ಟೊಂದು ಕಡೆ ಹೋಗ್ಬೋದು, ಎಲ್ಲ ಕಡೆನೂ ಹೋಗ್ಬೋದು. ಏನೋ ತಗೊತಾ ಇದ್ದಾನೆ ನನ್ನ ತಮ್ಮ. ತುಂಬ ದೂರ ನಡಿಬೇಕಂದ್ರೆ ತುಂಬ ವೆರೈಟೀಸ್ ಇರೋದ್ರಿಂದ ಎಲ್ಲ ಕಡೆ ಹೋಗಬೇಕಂದ್ರೆ ನಡು. ಸೊ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ, ಎಲ್ಲದನ್ನು ಸೆಟ್ ಮಾಡಿದ್ದಾರೆ. ಗೈಸ್ ಇಲ್ಲಿ ಕೀಟ ವಿಸ್ಮಯ ಇದೆ, ಅಂದರೆ ಜೇನು ಆ ಥರ. ಅಲ್ಲಿ ಎಲ್ಲ ಮಾಧ್ಯಮಗಳಿದೆ, ಉದಯವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಸೊ ಆ ಥರ. ಈ ಕಡೆ ಏನಂದರೆ ಫುಲ್ ಬ್ಯಾಂಕ್ಗಳಿದೆ, ಅಂದರೆ ಕೆನರಾ ಬ್ಯಾಂಕ್, RBI, ಯೂನಿಯನ್ ಬ್ಯಾಂಕ್, ಈ ಥರ ತುಂಬ ಬ್ಯಾಂಕ್ಗಳಿದೆ. ಅಂದರೆ ನೀವು ಇನ್ಫಾರ್ಮೇಷನ್ನ ತೊಗೋಬೋದು. ಈ ಥರ ಎಲ್ಲ ಬ್ಯಾಂಕ್ಸು ಒಂದೇ ಕಡೆ ಇರೋದ್ರಿಂದ ನಿಮ್ಗೇನು ಬೇಕೋ ಆ ಡೀಟೇಲ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಇವರು ಹಾವು ಕಡಿತದ ಬಗ್ಗೆ ಹೇಳ್ತಾರೆ, ಡೋಂಟ್ಸ್ ಆ್ಯಂಡ್ ಡೂಸ್. ಯಾಕೆ ಮಾಡಬೇಕಾಗಿರೋದು ಕಡಿಮೆನೆ, ಯಾಕಂದ್ರೆ ಒಂದು ದಿವಸ ಹಾವು ಕಡಿತಕ್ಕೆ ಎಲ್ಲೂ ಫಸ್ಟ್ ಏಡ್ ಇಲ್ಲ. ಅದನ್ನ ಕ್ಲಿನಿಕಲ್ ಸಿಂಪ್ಟಮ್ಸ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಬೇಕು. ಮಾಡದೇ ಇರೋ ವಿಚಾರಗಳು, ಅದೇ ನಾವು ಹೇಳ್ದಂಗೆ ಕಟ್ ಮಾಡಬಾರ್ದು, ದಾರ ಕಟ್ಟಬಾರ್ದು, ನಾಟಿ ಔಷಧಿಗಳು, ಇದನ್ನೆಲ್ಲ ಏನು ಪ್ರಯೋಗ ಮಾಡಿಲ್ಲ ಅಂದ್ರೆ ಆ ದೇಹ ಬಂದ್ಬಿಟ್ಟು ನೀವು ಡಾಕ್ಟರ್ ಹತ್ರ ಎತ್ಕೊಂಡು ಹೋಗ್ಬೇಕಂದ್ರೆ ರೆಸ್ಪಾಂಡ್ ಮಾಡುತ್ತೆ. ಸರ್ವೈವಲ್ ಇಲ್ಲಿ BSNL ಇದೆ, ಸನಾತನ ಸಂಸ್ಥೆ ಇದೆ, ಕಾಫಿ ಮಂಡಳಿ, ಆಮೇಲೆ ಸಾಬೂನು ಮತ್ತು ಮಾರ್ಜಕ, ಈ ಥರ ತುಂಬ ಇದೆ. ಮಜಾ ಕೊಡಿ ಅಮ್ಮ, ಸುಮ್ಮನೆ 50 ರೂಪಾಯಿ ಯಾವನ್ ಕೊಡ್ತಾನೆ, ಸುಮ್ಮನೆ ಗೈಸ್ ಇಲ್ಲೆಲ್ಲ ಏನಂದರೆ ನಂದಿನಿ ಕ್ಯಾಂಪ ಅವ್ರದ್ದು ಜ್ಯೂಸ್ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ನಮ್ಮ ಕೃಷಿ ಮೇಳ ಮುಗೀತು. ಆ್ಯಕ್ಚುಲಿ ತುಂಬ ಬಿಸಿಲಿದೆ, ಮತ್ತೇನೆಂದರೆ ಧೂಳು ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಬೇಗ ಹೊರಟಿದ್ದೀವಿ. ಸೊ ಗೈಸ್ ಎಲ್ಲನೂ ಆ್ಯಕ್ಚುಲಿ ಎಲ್ಲ ಏನೂ ಮುಗಿಸಿಲ್ಲ, ಬಟ್ ತುಂಬ ನಡೆಯೋದಿತ್ತು, ಕಾಲು ನೋಡ್ತಾ ಇತ್ತು. ಸೊ ಹಂಗಾಗಿ ವಾಪಸ್ ಹೊರಟ್ವಿ. ಈಗ ಆಟೋ ಬುಕ್ ಮಾಡಿದ್ದೀವಿ, ಬಂದಿದೆ. ಬಟ್ ಏನಂದರೆ ಆಟೋದವ್ರನ್ನೂ ಫುಲ್ ಒಳಗಡೆ ಬಿಡಲ್ಲ. ಸೊ ನಾವೇ 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಅದಕ್ಕೆ ಇವಾಗ ಎಳ್ನೀರಿಗೆ ಡ್ರಾಪ್. ನಮ್ಮ ಆಟೋ ಅಣ್ಣನೂ ಕಾಯ್ತಾ ಇದ್ದಾರೆ. ಗೈಸ್ ಇವಾಗ ಎಳ್ನೀರು ಬ್ರೇಕು. ಇಲ್ಲೊಂದು ತಮ್ಮ ಕುಡಿತಾ ಇದ್ದಾನೆ, ನನಗಿನ್ನ ಸಿಕ್ಕಿಲ್ಲ. ನಮ್ಮದು ಮೆಟ್ರೋ ಸ್ಟೇಷನ್ ಇಲ್ಲೇ ಇದೆ, ಪೀಣ್ಯ ಮೆಟ್ರೋ. ಸೊ ಇಲ್ಲಿಂದ ಹೋಗೋದು ನಾವು ಡೈರೆಕ್ಟಾಗಿ ಅಷ್ಟೇ. ಗೊತ್ತಿಲ್ಲ ಗೈಸ್. ನಾವು ಕೃಷಿ ಮೇಳಕ್ಕೆ ಹೋಗಿ ಬಂದ್ವಿ. ಇವಾಗ ಪೀಣ್ಯದಿಂದ ಮೆಟ್ರೋ ಸ್ಟೇಷನ್ ಹತ್ಬಿಟ್ಟು JP ನಗರ್ಗೆ ಹೋಗ್ಬೇಕು. JP ನಗರಲ್ಲಿ ಬೈಕ್ ಇದೆ, ಬೈಕ್ ತೊಗೊಂಡು ಹೋಗ್ಬೇಕಷ್ಟೇ. ಸೊ
ಸೊ ಆ್ಯಕ್ಚುಲಿ ಚೆನ್ನಾಗಿದೆ. ಏನಂತಂದರೆ ತುಂಬ ನಿಮಗೆ ಟೈಮ್ ಇರಬೇಕು, ಜೊತೆಗೆ ತುಂಬ ಧೂಳಿದೆ, ಮಾಸ್ಕ್ ಹಾಕ್ಕೊಂಡೆಲ್ಲ ಹೋಗಿ. ಆಮೇಲೆ ಏನಂದರೆ ಬಿಸಿಲು ಜಾಸ್ತಿ ಇರುತ್ತೆ ಮಧ್ಯಾಹ್ನ ಹೊತ್ತೋದ್ರೆ. ಸೊ ಏನಾದರೂ ಛತ್ರಿ ಇರ್ಬೋದು ಅಥವಾ ದುಪ್ಪಟ್ಟ ಏನಾದರೂ ತೊಗೊಂಡೋಗಿ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಫಾರ್ಮರ್ಸಿಗೆ, ಆ್ಯಕ್ಚುಲಿ ರೈತರಿಗೆ ಮತ್ತು ರೈತರಾಗಬೇಕು ಅನ್ನೋರಿಗೂ ಚೆನ್ನಾಗಿದೆ. ಆಮೇಲೆ ತುಂಬ ಇಂಟ್ರೆಸ್ಟ್ ಇರೋರು ಆರಾಮ್ಸೆ ಹೋಗ್ಬೋದು. ಸೊ ಎಲ್ಲರೂ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ನಮ್ಮ ಸರ್ಕಾರದಿಂದನೂ ಆಯೋಜಿತ ಆಗಿದೆ ಅಲ್ಲ ಅದು. ಮತ್ತು ತುಂಬ ಜನ ಅಲ್ಲಿ ಹಾಕಿದ್ದಾರೆ, ಅಂದರೆ ಸ್ಟಾಲ್ಗಳನ್ನ. ತುಂಬ ನಿಮಗೆ ನೋಡುವಂಥದ್ದು ತುಂಬ ಇದೆ, ಕಲಿಯುವಂಥದ್ದು ತುಂಬ ಇದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್, ಸಿ ಯು. ಗೈಸ್ ಇದು ಪೀಣ್ಯ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿಂದ ಡೈರೆಕ್ಟಾಗಿ ನಮ್ಮ ಪ್ಲೇಸ್ಗೆ ಹೋಗ್ಬೋದು. ಗೈಸ್ ಕೃಷಿ ಮೇಳ ಮುಗೀತು. ಕೃಷಿ ಮೇಳದಿಂದ ಇವಾಗ ಮನೆಗೆ ಬಂದೆ. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ಬೆಳಗ್ಗೆ 9:30 10 ಗಂಟೆ ಆಗಿತ್ತು ಹೊರಡೋತ್ತಿಗೆ. ಸೊ ಏನಂತ ಅಂದರೆ ಸ್ವಲ್ಪ ದೂರ ಇರೋದ್ರಿಂದ ಹೆಬ್ಬಾಳ್ ಜಿಕ್ಕಿವಿಕೆ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದರಿಂದ ಸ್ವಲ್ಪ ದೂರ ಆಗಿತ್ತು, ಅಂದರೆ ದೂರ ಇದೆ. ಸೊ ಹಂಗಾಗಿ ಅಲ್ಲಿಂದ ಬೇಗ ಹೊರಟ್ರೂ ಲೇಟ್ ಆಯಿತು ಮನೆಗೆ ಬರೋದು. ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಏನಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಏನಾದರೂ ತಿನ್ನಿಸಿದ್ರೆ ಕಮೆಂಟ್ ಮಾಡಿ. ಬಾಯ್. ಹ್ಯಾವ್ ಅ ನೈಸ್ ಡೇ. ಹ್ಯಾಪಿ ವೀಕೆಂಡ್. ಯಾಕಂದರೆ ಇವತ್ತು ಎಲ್ರಿಗೂ ವೀಕೆಂಡ್ ಇರುತ್ತೆ. ಸೊ ಎಲ್ಲರೂ ವೀಕೆಂಡ್ನ ಎಂಜಾಯ್ ಮಾಡಿ. ಇನ್ನೊಂದು ಮೇನ್ ಅಪ್ಡೇಟ್ ಏನಂದರೆ ಗೈಸಲ್ಲಿ ವೈಫೈ ವರ್ಕ್ ಆಗ್ತಾ ಇಲ್ಲ. ಸೊ ಹಂಗಾಗಿ ನಾವು ಕ್ಯಾಶ್ನ ತೊಗೊಂಡು ಹೋಗಲೇಬೇಕು. ಮತ್ತು ಧೂಳು ಸಿಕ್ಕಾಪಟ್ಟೆ ಇದೆ. ಸೊ ಮಾಸ್ಕ್ ಅಥವಾ ಶಾಲ್ ಏನಾದರೂ ತೊಗೊಂಡೋಗ್ಬೇಕು. ಇನ್ನೊಂದೇನು ಅಂತಂದರೆ ಊಟ ಎಲ್ಲ ಚೆನ್ನಾಗಿದೆ, ಅಂದರೆ ಆಹಾರ ಮೇಳ ಇದೆ. ಸೊ ಅದೆಲ್ಲ ಚೆನ್ನಾಗಿದೆ. ಮತ್ತು ಛತ್ರಿ ಬೇಕು, ತುಂಬ ಬಿಸಿಲು ಅನಿಸುತ್ತೆ. ಸೊ ಛತ್ರಿ ಬೇಕು. ಆಮೇಲೆ ನೀವು ಆಟೋ ಬುಕ್ ಮಾಡಿದ್ರೆ ಆಟೋದವ್ರನ್ನ ಡೈರೆಕ್ಟಾಗಿ ಒಳಗಡೆ ಬಿಡಲ್ಲ. ನೀವು ಸ್ವಲ್ಪ ದೂರ ನಡ್ಕೊಂಡು ಹೋಗೋಕ್ಕೆ ರೆಡಿ ಇರಬೇಕು. ಇಲ್ಲಾಂದರೆ ಅಲ್ಲಿ ಗೌರ್ಮೆಂಟ್ ಬಸ್ಸಸ್ ಇರುತ್ತೆ, ಅದನ್ನ ಹತ್ತಬೇಕು. ಅದಾದಮೇಲೆ ಏನು ಅಂತಂದರೆ, ಇವಾಗ ನೀವು ನಿಮ್ಮ ಸ್ವಂತ ಕಾರುಗಳಲ್ಲಿ ಹೋಗ್ತೀರಾ ಅಂತಂದರೆ ಒಳಗಡೆ ಎಲ್ಲರಿಗೂ ಪಾರ್ಕಿಂಗ್ ಸಿಗಲ್ಲ. ಬಿಕಾಸ್ ಪಾರ್ಕಿಂಗ್ ಏರಿಯಾ ಅದು ಫಸ್ಟ್ ಇನ್ ಫಸ್ಟ್ ಸರ್ವ್ ಥರ ತುಂಬ ಫುಲ್ ಆಗಿಬಿಟ್ಟಿರುತ್ತೆ. ಸೊ ನೀವೆಲ್ಲದನ್ನು ತಿಳ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿ ಜಿಕ್ಕಿವಿಕೆಗೆ ಹೋಗಿ. ಬಟ್ ತುಂಬ ಚೆನ್ನಾಗಿದೆ ಗೈಸ್, ಅಂದರೆ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ತುಂಬ ಸ್ಟಾಲ್ಗಳಿದೆ, ತುಂಬ ಇನ್ಫಾರ್ಮೇಷನ್ನ ಕೊಡ್ತಾರೆ. ಹೂಗಳ ಪ್ರದರ್ಶನ ಇದೆ, ಆಮೇಲೆ ಗೋಗಳ ಬಗ್ಗೆ ಇದೆ, ಆಹಾರದ ಬಗ್ಗೆ ಇದೆ, ಬೆಳೆಗಳ ಬಗ್ಗೆ ಇದೆ, ಗೋವುಗಳ ಬಗ್ಗೆ ಇದೆ. ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಹೋಗಿದ್ದು ಏನು ದಂಡ ಅಂತ ಅನಿಸಲ್ಲ. ಬಟ್ ನೀವು ಹೋಗೋಕ್ಕೂ ಮುಂಚೆ ಇಷ್ಟು ಪ್ರಿಪ್ರೇಷನ್ಸ್ ಇರಲಿ. ವೈಫೈ ಇಲ್ಲ, ಧೂಳಿದೆ, ಆಮೇಲೆ ಬಿಸಿಲಿದೆ, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ತುಂಬ ಜನ ಇದ್ದಾರೆ. ಸೊ ಎಲ್ಲದಕ್ಕೂ ರೆಡಿಯಾಗಿ ಹೋಗಿ. ಥ್ಯಾಂಕ್ ಯು ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.